ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಮೂಲವ್ಯಾಧಿ ಅದನ್ನೇ ನಾವು ಪೈಲ್ಸ್ ಅಂತೀವಿ, ಹೆಮರಾಯ್ಡ್ಸ್ ಅಂತೀವಿ. ಇದರ ಬಗ್ಗೆ ನಿಮಗೆ ಅನೇಕ ವಿಚಾರಗಳನ್ನ ನಾನು ಹೇಳಬಲ್ಲೆ. ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಿಮಗೆ ಮಮ್ಮೀಸ್ ಡೇ ಗೊತ್ತು, ಡ್ಯಾಡೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. ಆದರೆ ಒಂದು ಡೇ November 20th ನಾವು ವರ್ಲ್ಡ್ ಪೈಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅಂದರೆ, 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದರೆ 130 ಜನಕ್ಕೆ, ಅದು ಯಂಗ್ಸ್ಟರ್ಸ್ಗೆ ಮೋಷನ್ ಮಾಡೋ ಜಾಗದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಪೈಲ್ಸ್ ಕಾಮನ್ನು, ಅದು ಬಿಟ್ಟರೆ ಫಿಶರು, ಅದು ಬಿಟ್ಟರೆ ಫಿಸ್ಚುಲ, ಅದು ಬಿಟ್ಟರೆ ಪೆರಿಯನಲ್ ಆಬ್ಸೆಸ್ಸು. ಎಲ್ಲಕ್ಕಿಂತ ಡೇಂಜರಸ್ಸು ಅಲ್ಲೇ ಕ್ಯಾನ್ಸರ್ ಆಗುತ್ತೆ, ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು. ಇದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಲಿಕ್ಕೆ ಅವತ್ತು ನಾನು ಸಾಕಷ್ಟು ಕಡೆ ಮಾತಾಡ್ತೀನಿ. ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ನಾನು ಹೇಳಿದೆ 30% ಅಂದೆ. ಯಾಕೆ ಬೇರೆ ಪ್ರಾಣಿಗಳಲ್ಲಿ ಪೈಲ್ಸ್ ಆಗಲ್ಲ ಆದರೆ ಮನುಷ್ಯನಲ್ಲಿ ಪೈಲ್ಸು? ಇನ್ನೊಂದು ವ್ಯಾರಿಕೋಸ್ ವೇನ್, ಕಾಲಿನಲ್ಲಿ ನೀವು ನೋಡಿರ್ತೀರಿ, ಕಾಲಿನೊಳಗೆ ನರಗಳು ಊದ್ಕೊಂಡಿದ್ದಾವೆ ಅನ್ಕೋತೀರಿ. ಅದು ನರಗಳಲ್ಲ, ಧಮನಿಗಳು, ಕನ್ನಡದಲ್ಲಿ ವೇಯ್ನ್ಸ್. ಸೊ ಅದಕ್ಕೆ ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋವಾಗ ಹೇಳ್ತೀವಿ, ಮನುಷ್ಯ ಒಬ್ಬನೇ 2 ಕಾಲಿನಲ್ಲಿ ನಡೆಯುವಂಥವನು. ಸೊ ಅದು ದೇವರಿಗೆ ಇವನು ಟ್ಯಾಕ್ಸ್ ಕಟ್ಟಬೇಕು. ಅದನ್ನೇ ನಾವು ಹೆಮರಾಯ್ಡ್ಸ್, ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ, ದಿಸ್ ದ ಟ್ಯಾಕ್ಸ್, ಹೆಮರಾಯ್ಡ್ಸ್. ಹಂಗಂದರೆ ಏನು ಡಾಕ್ಟ್ರೇ? ನೋಡಿ, ನೀವು ಮೋಷನ್ ಮಾಡೋ ಜಾಗನ ಗುದದ್ವಾರ ಅಂತೀವಿ ನಾವು. ನಾನು ಗ್ಯಾಸ್ಟ್ರಾಂಟ್ರೋ ಸರ್ಜನ್ ಇದ್ದೀನಿ. ನಿಮ್ಮ ಊಟ ಬಾಯಿಂದ ಒಳಗೆ ಹೋದರೆ ಈಚೆಗೆ ಬರೋಷ್ಟೊತ್ತಿಗೆ ಏನೆಲ್ಲ ಟ್ರಾವೆಲ್ ಮಾಡುತ್ತೆ ಅಂದರೆ, 10 ಇಂಚು ಅನ್ನನಾಳ, 10 ಇಂಚು ಜಠರದಿಂದ 4 hours ಎಂಟಿ ಆಗುತ್ತೆ. ನಿಮ್ಮ ಸಣ್ಣ ಕರಳು ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 6 ಮೀಟ್ರ್ ಇರುತ್ತೆ. ಅದಾದಮೇಲೆ ದೊಡ್ಡ ಕರಳು 1.5 ಮೀಟ್ರು. ಕೊನೆಯ ಭಾಗವನ್ನು ನಾವು ಏನಸ್ ಅಂತೀವಿ, ಗುದದ್ವಾರ ಅಂತಾರೆ ಕನ್ನಡದಲ್ಲಿ. ಸೊ ಅದು 3.75 ಸೆಂಟಿಮೀಟರ್ ಅಂದರೆ 1.5 ಇಂಚ್ ಇರುತ್ತೆ. ಆ ಜಾಗದಲ್ಲಿ ನಿಮಗೆ ಸಡನ್ನಾಗಿ ಬ್ಲೀಡಿಂಗ್ ಆಗುತ್ತೆ. ಅಂದರೆ ಮೋಷನ್ ದಿನ ಮಾಡ್ತಿರ್ತೀರಿ. ಯಾವತ್ತೋ ಒಂದು ದಿನ ಪರ್ಟಿಕ್ಯುಲರ್ ನೀವು ಟ್ರಾವೆಲ್ ಮಾಡಿ ಬಂದಿರ್ತೀರಿ, ಅವತ್ತು ಕೂತು ಧರ್ಮಸ್ಥಳಕ್ಕೆ ಹೋಗಿ ಬಂದಿರ್ತೀರಿ. ರಾತ್ರಿ ಜೀವನದಲ್ಲಿ ಯಾವತ್ತೂ ನಿಮ್ಮ ಮೋಷನ ಬ್ಲಡ್ ಬಂದಿರಲ್ಲ. ಆವತ್ತು ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ, ರಾತ್ರಿಯೆಲ್ಲ ಟ್ರಾವೆಲ್ ಮಾಡಿರ್ತೀರಿ, ಚಲ್ ಅಂತ ಬ್ಲಡ್ ಬರುತ್ತೆ. ಪೇಯ್ನ್ ಏನಿರಲ್ಲ, ನಿಮಗೆ ಗಾಬರಿ ಆಗುತ್ತೆ, ಇದೇನು ಅಂತ. ಅವಾಗ ನೀವು ನನ್ನ ಹತ್ರ ಬರ್ತೀರಿ. ನಮಗೆ ಭಾಳ ಈಸಿ ಅದನ್ನು ಡಿಟೆಕ್ಟ್ ಮಾಡೋದು. ವಿ ಆರ್ ಸ್ಪೆಷಲಿಸ್ಟ್. ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ 3 ನೀವು ವಾಚ್ ಇಟ್ಟು ನಾವು ತೋರಿಸ್ತೀವಿ. ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವ್ನಿಗೆ ಅರ್ಥ ಆಗಲಿ ಅಂತ ನಾನು ವಾಚನ್ನ ಅಲ್ಲಿ ಮೋಷನ್ ಮಾಡೋ ಜಾಗದಲ್ಲಿ ಇಟ್ಟರೆ 3 ಭಾಗ ಬರುತ್ತೆ. ಅದು 3 o'clock, 11 o'clock, ಈಚೆನೇ ಬರ್ತಿಲ್ಲ. ಈಗ ನೋಡಿ, ನಾನು ಪರೀಕ್ಷೆ ಮಾಡೋವಾಗೆ ಹೆಂಗೆ ಪರೀಕ್ಷೆ ಮಾಡ್ತೀವಿ ಅಂದರೆ, ಪೇಷಂಟ್ ನಾವು ಕ್ಲಿನಿಕಲ್ಲಿ ಎಕ್ಸಾಮ್ ಮಾಡ್ತೀವಿ, ಮಲಗಿಸ್ತೀವಿ ಟೇಬಲ್ ಮೇಲೆ. 2 ಕಾಲು ಹಿಂಗೆ ಮಡ್ಚ್ಕೊಂಡಿರ್ತಾನೆ, 2 ಕಡೆ ಮಲಗಿರ್ತಾನೆ, ನಾನಿಲ್ಲಿ ನಿಂತ್ಕೋತೀನಿ. ಇದನ್ನು ಸಿಮ್ಸ್ ಪೊಸಿಷನ್ ಅಂತೀವಿ. ಸ್ಕ್ರೀನ್ ಹಾಕಿರ್ತೀವಿ, ಅವನ ನಿಕ್ಕರ್ನ ತೆಗೆಸಿರ್ತೀವಿ, ನನಗೆ ಕಾಣುತ್ತೆ ಅವ್ನು ಮೋಷನ್ ಮಾಡೋ ಜಾಗ. ಸ್ಟೂಡೆಂಟ್ಸ್ ಕೇಳ್ತೀವಿ, ನೋಡಲ್ಲಿ 3 ಭಾಗ. ಇಲ್ಲಿ ವಾಚ್ ನಾನು ಇಟ್ಟರೆ 3 o'clock, 7 o'clock, 11 o'clock. ಹಂಗೇ ಇದು ವಾಚ್ ತೋರಿಸ್ದಂಗೆ 3, 7, 11 ಜಾಗದಲ್ಲಿ ಇಷ್ಟು ತಪ್ಪ ದ್ರಾಕ್ಷಿ ಗುಂಚಲು ಥರ ಕಾಣುತ್ತೆ. ಅದನ್ನು ನಾವು ಹೆಮರಾಯ್ಡ್ಸ್ ಅಂತೀವಿ. ಇಂಟರ್ನೋ ಎಕ್ಸ್ಟರ್ನಲ್, ಒಳಗೂ ಇರುತ್ತೆ. ಬಟ್ ನೋಡಿದೆ ಡಾಕ್ಟ್ರೇ ನನಗೆ ಕಾಣಲೇ ಇಲ್ಲ ಅಂದರೆ, ಅದಕ್ಕೆ 2 ಇಂಪಾರ್ಟೆಂಟು ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾವಾಗ ಕಾಣಲಿಲ್ಲ ಅಂದರೆ, ಮೂಲವ್ಯಾಧಿಯಲ್ಲಿ ಅಥವಾ ಪೈಲ್ಸ್ನಲ್ಲಿ 3 ಡಿಗ್ರಿಗಳಿರುತ್ತೆ. ನೀವು ಫಸ್ಟ್ ಬಂದಾಗ ಫಸ್ಟ್ ಡಿಗ್ರಿ ಅಂದರೆ ಒಳಗಡೆನೇ ಇರುತ್ತೆ, ಕಣ್ಣಿಗೆ ಕಾಣಲ್ಲ. ಆದರೆ ನನಗೆ ಕಾಣುತ್ತೆ, ಯಾಕಂದರೆ ನಾನೊಬ್ಬ ಸರ್ಜನ್ ಇದ್ದೀನಿ. ಒಂದು ಸ್ಕೋಪ್ ಹಾಕಿ ನೋಡ್ತೀನಿ, ಪ್ರಾಕ್ಟೋಸ್ಕೋಪ್ ಅಂತೀವಿ ನಾವು. ಅದಕ್ಕೆ ಮೊದಲು ಯಾವುದೇ ಒಂದು ಮೋಷನ್ ಮಾಡೋ ಜಾಗದಲ್ಲಿ ಕಾಯಿಲೆ ಇದ್ದಾಗ ನಾವು ಸರ್ಜನ್ಗಳು ಭಾಳ ಇಂಪಾರ್ಟೆಂಟು. ಸ್ಟೂಡೆಂಟ್ಗೂ ಹೇಳ್ಕೊಡ್ತೀವಿ ನಾವು. ಅಲ್ಲಿ ಕಣ್ಣಲ್ಲಿ ಫಸ್ಟ್ ನೋಡಬೇಕು. ಸೀಳುಣ್ಣಾಗಿದ್ದರೆ ಒಂದು ಮೊಳಕೆ ಇರುತ್ತೆ, ಅದನ್ನು ಸೆಂಟಿನಲ್ ಟ್ಯಾಗ್ ಅಂತೀವಿ. ಇದರೊಳಗೆ ನಾವು ಫಿಂಗರ್ ಒಳಗಡೆ ಹಾಕ್ಬೇಡ ಅಂತ ಹೇಳ್ತೀವಿ, ಯಾಕಂದರೆ ಹೈಲಿ ಪೇಯ್ನ್ಫುಲ್ ಕಂಡೀಷನ್. ಇಲ್ಲ 3 ಏನೂ ಇಲ್ಲ ಅಂದರೆ ಆವಾಗ ನಾನು ಗ್ಲೌಸ್ ಹಾಕ್ಕೊಂಡ್ರೆ ಫಿಂಗರು, ಈ ಫಿಂಗರ್ ಭಾಳ ಇಂಪಾರ್ಟೆಂಟು. ನಾವು ಇಂಡೆಕ್ಸ್ ಫಿಂಗರ್ ಅಂತೀವಿ ನಾವು. ಇದು ತಂಬು. ಏಕಲವ್ಯನಿಗೆ ಇದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಸರ್ಜನ್ಗೆ ಇದು ಇಂಪಾರ್ಟೆಂಟು. ತೋರು ಬೆರಳು, ಅದನ್ನು ಮೆಲ್ಲಗೆ ಒಳಗಡೆ ಹಾಕ್ತೀವಿ, ಏನೂ ಇಲ್ಲ. ಕೆಲವರಿಗೆ ಮಾತ್ರ ಒಳಗಡೆ ಏನೋ ಸಿಗುತ್ತೆ. ಅದನ್ನು ನೋಡಿದರೆ ಬೆರಳು ಈಚೆ ತೆಗೆದರೆ ನನ್ನ ಬೆರಳು ಮೇಲೆ ರಕ್ತ ಕಾಣುತ್ತೆ. ಇದನ್ನು PR ಟೆಸ್ಟ್ ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. ಒಳಗಡೆ ಕ್ಯಾನ್ಸರ್ ಇರ್ಬೋದು. ಬಟ್ ಪೈಲ್ಸ್ಗಳು ಎಷ್ಟು ಸಾಫ್ಟ್ ಇರ್ತವೆ ಅಂದರೆ ನಮ್ಮ ಬೆರಳಿಗೆ ಸಿಗೋದಿಲ್ಲ ಅವು. ನೆಕ್ಸ್ಟು
ಎರಡನೇ ಸ್ಟೇಜು, ಇವನು ಧರ್ಮಸ್ಥಳಕ್ಕೆ ಹೋಗಿ ಬಂದಾಗೆ ಬ್ಲೀಡಿಂಗ್ ಆಯಿತು, ಏನೋ ದೇವ್ರಿಗೆ ಅರ್ಕೆ ಮಾಡ್ಕೋತಾನೆ, ತಂಪು ಮಾಡ್ಕೋತಾನೆ, 1 ವರ್ಷಕ್ಕೆ ತಿರುಪತಿಗೆ ಹೋಗ್ತಾನೆ, ವಾಪಸ್ ಬಂದಾಗೆ ತಿರುಗಿ ಮತ್ತೆ ಹಂಗೆ ಆದಂಗೆ ಆಗುತ್ತೆ. ಇವನು ಹಳೆ ನೆನಪು, ಅಯ್ಯೋ 1 ವರ್ಷದಿಂದ ಮತ್ತೆ ಅನ್ಕೋತಾನೆ ಎಕ್ಸಸ್ ಆಪ್. ಈ ಸರಿ ಅವನಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಏನೋ ಈಚೆಗೆ ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಒಳಗೆ ಹೊರಟೋಗುತ್ತೆ. ಅದು 2nd ಡಿಗ್ರಿ ಪೈಲ್ಸ್. ಇದಾದಮೇಲೆ ಇದಕ್ಕೂ ನಮ್ಮ ಹತ್ರ ಬರೋಲ್ಲ, ಕೆಲವರು ನಾಟಿ ಗೀಟಿ ಮಾಡಿಸ್ಕೊಂಡಿರ್ತಾರೆ. 3ನೇ 2 ವರ್ಷ ಆದಮೇಲೆ ನೆಕ್ಸ್ಟ್ ನನ್ನ ಹತ್ರ ಬರ್ತಾನೆ. ಅವನು ಕೂತ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ 3 ಪೈಲ್ಸು 3, 11, 7 ಈಚೆ ಬಂದು ಕೂತ್ಬಿಡ್ತವೆ. ಇವನು ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ತಮಾಷೆಗೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿ ಅಂತ ಒಂದೊಂದು ಸಾರಿ ಹೇಳ್ತೀನಿ, ನೀವು ಹೋಗೋವಾಗೆ ದಾರಿಯೊಳಗೆ ಯಾವನಾದರೂ ಒಂದು ಕುಂಡಿ ಒಳಗೆ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ 3rd ಡಿಗ್ರಿ ಪೈಲ್ಸ್ ಇದೆ, ಅಷ್ಟು ನಾಲೆಡ್ಜ್ ನಿನಗಿರಬೇಕು ಅಂತ ನನಗೆ ಗೊತ್ತಾಗುತ್ತೆ. ಇವನಿಗೆ 3rd ಡಿಗ್ರಿ, ಯಾಕಂದರೆ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇದು 3rd ಡಿಗ್ರಿ ಪೈಲ್ಸ್. ನಿಮಗೆ ಈಸಿಲಿ ಅರ್ಥ ಆಗಲಿ ಅಂತ ಇಷ್ಟೆಲ್ಲ ಅದ್ರ ಬಗ್ಗೆ ತುಂಬ ಮಾತಾಡ್ಬೋದು. ನಿಮಗಿಷ್ಟೇ, ಯಾವತ್ತನ ಬ್ಲೀಡಿಂಗ್ ಆದರೆ ಪೇಯ್ನ್ಲೆಸ್ ಬ್ಲೀಡಿಂಗ್ ಪೈಲ್ಸ್, ಪೇಯ್ನ್ಫುಲ್ ಬ್ಲೀಡಿಂಗ್. ಅದು ಯಾವಂದರೆ ತರ್ಚ್ಕೊಂಡು ಹೋಗುತ್ತೆ, ಬಗ ಬಗ ಅಂತ ಉರಿಯುತ್ತೆ, ನೋಡಿದರೆ ಕೆಳಗಡೆ ಬ್ಲಡ್ ಬಿದ್ದಿರಲ್ಲ, ಲಾಸ್ಟಿಗೆ 1-2 ಡ್ರಾಪ್ ಬೀಳುತ್ತೆ, ಆದರೆ ನಿಮ್ಮ ಮೋಷನ್ ಮೇಲೆ ಅಂಟ್ಕೊಂಡು ಹೋಗಿರುತ್ತೆ. ಸೊ ಬ್ಲೀಡಿಂಗ್ ದಟ್ ಈಸ್ ಸ್ಟಕ್ ಟು ಸ್ಟೂಲ್ಸ್, ಗಟ್ಟಿ ಮೋಷನ್ನು ಅದಕ್ಕೆ ಅಂಟ್ಕೊಂಡು ಬಂದಿತ್ತು ಅಂದರೆ ಇದು ಫಿಷರೇ ಬೇರೆ, ಪೈಲ್ಸೇ ಬೇರೆ, ಫಿಸ್ಚುಲ ಬೇರೆ. ದಯವಿಟ್ಟು ನೀವು ಬಂದವರೆಲ್ಲ ನಮ್ಮ ಹತ್ರ ನನಗೆ ಪೈಲ್ಸ್ ಆಗಿದೆ ಡಾಕ್ಟ್ರೇ ಅಂತ ಬರ್ತೀರಿ, ನಾವು ಕೇಳ್ಕೊತೀವಿ, ನನಗೆ ಗೊತ್ತು ನಿನಗೆ ಏನಾಗಿದೆ ಅಂತ ಟೆಸ್ಟ್ ಮಾಡಿ ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತೀವಿ. ಸೊ ಅಲ್ಲಿ ಬಂದಿದ್ದೆಲ್ಲ ಪೈಲ್ಸ್ ಅಲ್ಲ, ಮೂಲವ್ಯಾಧಿ ಅಲ್ಲ. ನಮಗೇನಂದರೆ ಮೂಲವ್ಯಾಧಿ, ಫಿಷರು, ಫಿಸ್ಚುಲ 3 ಬಿನೈನ್ ಕಂಡೀಷನ್ಸ್, ಅಂದರೆ ತೊಂದರೆ ಇಲ್ಲ, ಟ್ರೀಟ್ಮೆಂಟ್ ಕೊಡ್ತೀವಿ, ನಿಮಗೆ ತೊಂದರೆ ಇರ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ನ ಮಿಸ್ಟೇಕ್ ಮಾಡಿಕೊಂಡು ನೀವು ಏನಾದರೂ ಅದನ್ನು ಕರೆಕ್ಟಾಗಿ ತೋರಿಸ್ಕೊಳ್ದಿದ್ರೆ, ನನ್ನ ಜೂನಿಯರ್ ಡಾಕ್ಟರ್ಸ್ ನಾನು ಹೇಳ್ತೀನಿ, ನೀನು ಯಾವುದೇ ಪೈಲ್ಸ್ನ ಕಣ್ಣ ನೋಡಿಬಿಟ್ಟು ಖುಷಿಯಿಂದ ಪೈಲ್ಸ್ ಅಂತ ಹೇಳಿ ಅವ್ನಿಗೆ ಆಪ್ರೇಷನ್ ಥಿಯೇಟ್ರಿಗೆ ಹಾಕ್ಕೊಂಡು ಆಪ್ರೇಷನ್ ಮಾಡಬೇಡ. ನಿನ್ನ ಬೆರಳೇನಾದರೂ ಒಳಗಡೆ ಹಾಕಲಿಲ್ಲ ಅಂದರೆ ನಿನಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನನ್ನ ಬುಕ್ನಲ್ಲಿ, ಬೇಲಿ ಆ್ಯಂಡ್ ಲವ್ಸ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ. ಇಫ್ ಯು ಡೋಂಟ್ ಪುಟ್ ಯುವರ್ ಫಿಂಗರ್ ಯು ಮೇ ಹ್ಯಾವ್ ಟು ಪುಟ್ ಯುವರ್ ಫುಟ್ ಲೇಟರ್. ಅಂದರೆ ರಿಪೀಟ್ ಮಾಡ್ಕೋತೀವಿ, ಅಯ್ಯೋ ಪೈಲ್ಸ್ ಆಪ್ರೇಷನ್ ಮಾಡಿಬಿಡ್ತೀಯ, 3ನೇ ದಿನ ಬ್ಲೀಡಿಂಗೇ ಸ್ಟಾಪ್ ಆಗೋಲ್ಲ, ಆವಾಗ ಬೆಳ್ಳು ಹಾಕಿದರೆ ಒಳಗಡೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಮೊದಲೇ ನೀನು ಅದನ್ನು PR ಟೆಸ್ಟ್ ಮಾಡಿದರೆ ಪೈಲ್ಸ್ ನಮ್ಗೆ ಇಂಪಾರ್ಟೆಂಟೇ ಅಲ್ಲ, ಇದನ್ನು ಮ್ಯಾನೇಜ್ ಮಾಡಬೇಕು. ಕ್ಯಾನ್ಸರ್ ಮ್ಯಾನೇಜ್ ಮಾಡೋವಾಗ ಇದು ಮ್ಯಾನೇಜ್ ಆಗುತ್ತೆ. ಸೊ ಇದನ್ನು ಮಿಸ್ ಇದನ್ನು ಹೋದರೆ ಅವನು ಅನುಭವಿ ಡಾಕ್ಟ್ರ್ ಅಲ್ಲ ಅಂತ ಹೇಳ್ತೀವಿ ನಾವು. ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಲ್ಲೂ ಪೈಲ್ಸ್ ಇರ್ತವೆ, ಅದನ್ನು ಏನಂತೀವಿ ಅಂದರೆ ನಾನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ನೋಡಿ, ಇವೆಲ್ಲ ನಮ್ಮ ಮೆಡಿಕಲ್ ಟರ್ಮಿನಾಲಜಿಗಳು, ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರೈಮರಿ ಪೈಲ್ಸ್ ಅಂದರೆ ಪೈಲ್ಸ್ ಇದ್ದಾವೆ, ಕಾರಣ ಗೊತ್ತಿಲ್ಲ, ಅಂದರೆ ತುಂಬ ಜನಕ್ಕೆ ಅವ್ರ ಫ್ಯಾಮಿಲಿಯೊಳಗೆ ರನ್ ಆಗುತ್ತೆ, ಅಥವಾ ಇವನಿಗೆ ಮಲಬದ್ಧತೆ ಜಾಸ್ತಿ ಇದ್ದು ತಿಣಿಕಿ ಬಂದಿರುತ್ತೆ, ಇದು ಪ್ರೈಮರಿ ಪೈಲ್ಸ್ ಅಂತೀವಿ. ಸೆಕೆಂಡ್ರಿ ಅಂದರೆ ಒಳಗೇನೋ ಇದೆ, ಅದರಿಂದ ಇದು ಬಂದಿದೆ, ಅದನ್ನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಇದನ್ನು ಸ್ಟೂಡೆಂಟ್ಸ್ ನಾವು ಹೇಳ್ಕೊಡ್ತೀವಿ. ಸೊ ಎಷ್ಟು ಇಂಪಾರ್ಟೆಂಟ್ ಅಂದರೆ